ತನ್ನ ಸಿನಿಮಾಗಳಿಗೆ ನನ್ನದೇ ಕಥೆಗಳಿರಬೇಕು, ನನ್ನದೇ ಕಾದಂಬರಿ ಇರಬೇಕು, ನನ್ನದೇ ಗೀತೆಗಳಿರಬೇಕು ಅಂತ ಹಠಕ್ಕೆ ಬೀಳಬಾರ್ದು. ಯಾವುದು ಆ ಕಥೆ ಆ ಸಂದರ್ಭಕ್ಕೆ ಸೂಕ್ತ ಅದನ್ನು ಎಲ್ಲಿಂದಾದರೂ ತೆಗೆದು ಹಾಕೋಬೇಕು. ಯಾವ ಹಿರಿಯರದಾಗಿರಲಿ, ಕೀರ್ತನೆ ಆಗಿರಲಿ, ಜನಪದ ಆಗಿರಲಿ, ವಚನ ಸಾಹಿತ್ಯ ಆಗಿರಲಿ, ಸರ್ವಜ್ಞ ದ್ವಿಪದಿ ಆಗಿರಲಿ, ಭಾವಗೀತೆ ಆಗಿರಲಿ ತಗೋಬೇಕು. ಅದು ನಾನು ಆ ಥರದ ಒಂದು ಮುಕ್ತ ಮಾರ್ಗವನ್ನ ಆರಂಭದಿಂದ ನಾನು ಇಟ್ಕೊಂಡಿದ್ದು. ಹೀಗಾಗಿ ಅಡಿಗರು ನನ್ನ ಮೆಚ್ಚಿನ ಕವಿಗಳ ಆ ಗೀತೆ ಏನಿತ್ತು, ಯಾವ ಮೋಹನ, ಬೇರೆ ಬೇರೆ ಅರ್ಥಗಳನ್ನು ಧ್ವನಿಸುವಂತ ಗೀತೆ. ಅದನ್ನ ಒಂದು ರೀತಿ ಗೋಪಾಲಕೃಷ್ಣ ಅಡಿಗರು ಮುಂದೆ ನಾಗತೇಳಿ ಚಂದ್ರಶೇಖರ ಅಂತ ಒಬ್ಬ ಬಂದು ಸಿನಿಮಾ ಮಾಡ್ತಾನೆ, ಅವನಿಗೆ ಬೇಕಾಗಬಹುದು ಅಂತ ಬರೆದಿಟ್ಟು ಹೋದ್ರೇನೋ ಅನ್ನೋ ಹಾಗೆ ಅನ್ಸುತ್ತೆ ಅದರ ಪದಗಳನ್ನು ಓದಿದಾಗ. ಹೌದು, ಆದ್ರೆ ಅದಾಗ್ಲೇ ಭಾವಗೀತೆಯಾಗಿ ತುಂಬಾ ಯಶಸ್ವಿಯಾಗಿತ್ತು. ಮೈಸೂರು ಅನಂತ ಸ್ವಾಮಿ ಮಾಡಿದ್ರು, ರತ್ನಮಾಲ ಹಾಡಿದ್ರು. ಅದ್ಯಾವುದನ್ನು ಕೇಳದೆ, ಆ ಒಂದು ಕಂಪೋಸಿಷನ್ಗೆ ಕಿವಿಗೊಡದೆ ಸಂಪೂರ್ಣ ಭಿನ್ನವಾಗಿ ಮನೋಮೂರ್ತಿಯವರು ಮಾಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದು. ಇವತ್ತು 100 ಜನ್ಮಕ್ಕೂ ಎಷ್ಟು ಜನಪ್ರಿಯವೋ ಯಾವ ಮೋಹನ ಮುರಳಿ ಕೂಡ ಅಷ್ಟೇ ಜನಪ್ರಿಯ. ಇದು ಏನನ್ನ ಹೇಳುತ್ತೆ ವರ್ಷ ಅಂದ್ರೆ, 100 ಜನ್ಮಕ್ಕೂ ಟ್ಯೂನ್ಗೆ ಬರದ ಹಾಡು, ಯಾವ ಮೋಹನ ಮುರಳಿ ಸಾಹಿತ್ಯಕ್ಕೆ ಬರದ ಟ್ಯೂನ್, ರೇರ್ ಕಾಂಬಿನೇಷನ್ ಆಫ್ ಬೋತ್, ಅದು ಕೂಡಿ ಬಂದದ್ದು. ಅದರ ಕಂಪೋಸಿಷನ್ ಬಗ್ಗೆ ಮನೋರು ಬಿಗ್ಗೆಸ್ಟ್ ಚಾಲೆಂಜ್ ಇಲ್ಲಿವರೆಗೂ ನನಗೆ ಯಾವ ಸಾಂಗ್ ಅಂತ ಯಾವ ಕೇಳಿದ್ರೆ ಇದು ಯಾವ ಮೋಹನ ಮುರಳಿ. ಯಾಕೆಂದ್ರೆ ಇವಾಗೆಲ್ಲ ಹೇಳಿದ್ರಲ್ಲ ಈ ಮಾತು, ಅದೆಲ್ಲ ನನಗೆ ಹೇಳಿದ್ರು. ಅದು ಇನ್ನೂ ಟೆನ್ಷನ್ ನನಗೆ. ಇಟ್ಸ್ ಆಲ್ರೆಡಿ ಸಚ್ ಎ ಫೇಮಸ್ ಕಾಂಪಿಟೇಷನ್. ನನ್ನ ಕೆಸೆಟ್ ಟೇಪ್ ಕೊಟ್ಟರು, ಅದರಲ್ಲಿ ಒರಿಜಿನಲ್ ಸಾಂಗ್ ಮೈಸೂರು ನನ್ನ ಸಮಯ ಕಂಪೋಸ್ ಮಾಡಿದ್ದು ಅಂತ. ಬಟ್ ಐ ಡಿಸೈಡೆಡ್ ನಾಟ್ ಟು ಲಿಸನ್ ಟು ಇಟ್. ಆಮೇಲೆ ಇದನ್ನು ನಾನು ಐ ಹ್ಯಾಡ್ ಟು ಟ್ರೈ 5 times. 15. But Chandru was very impatient. He said, time ಇದೆ, ಇನ್ನೊಂದು ಮಾಡಿ, ಇನ್ನೊಂದು ಟ್ರೈ ಮಾಡಿ, ಇನ್ನೊಂದು ಟ್ರೈ ಮಾಡಿ, ಇನ್ನೊಂದು ಟ್ರೈ ಮಾಡಿ. On the 5th one, he liked it. That's when we laughed. ಆಮೇಲೆ ನಾನು ಆ ಸಾಂಗ್ ಫಿನಿಶ್ ಮಾಡಿದೆ. And Charnagu, I tried to make every Charna different because the lyrics also, was so nice. ಅದಕ್ಕೆ ಫಿಟ್ ಆಗುತ್ತಾರೆ. This has been the most challenging song for me. Sure, I'm sure. ಅಮೆರಿಕದಲ್ಲಿ ಮತ್ತೊಂದು ಬಹುಶಃ ನನಗೆ ರೆಲೆವೆಂಟ್ ಹಾಡು ಅಂತ ಅನ್ಸೋದು ಹೇಗಿದೆ ನಮ್ಮ ದೇಶ. ಅದು ಅಷ್ಟೇ, ನೀವೇನು ನಾಸ್ಟ್ರಾಡಾಮಸ್ ಥರ ಫ್ಯೂಚರಲ್ಲಿ ಹೀಗಿರುತ್ತೆ ಅಂತ ಅನಿಸಿ ಅದರಲ್ಲಿರೋ ಕೆಲವು ಸಾಲುಗಳು, ಕಾವೇರಿ ವಿವಾದ ಆಗಿರ್ಬೋದು, ಬೆಂಗಳೂರು ಟ್ರಾಫಿಕ್ ಆಗಿರ್ಬೋದು, ರೆಂಟಲ್ ಸಮಸ್ಯೆಗಳಾಗಿರ್ಬೋದು, ಆಗ 90s ಬರೆದಿದ್ದು ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಅದರ ಹಿಂದಿನ ಇನ್ಸ್ಪಿರೇಷನ್ ಏನು, ಆ ಸಾಲುಗಳ ಹಿಂದಿನ ಇನ್ಸ್ಪಿರೇಷನ್? ನನ್ನ ಪ್ರವಾಸ ಕಥನಗಳು ಬಹುತೇಕ ಜೋಗಿಗಳಲ್ಲಿ ಗೊತ್ತಿದೆ. ಪ್ರವಾಸಿ ಒಬ್ಬ ಒಂದು ನೆಲವನ್ನು ಬಿಟ್ಟು ಇನ್ನೊಂದು ನೆಲಕ್ಕೆ ಹೋದಾಗ ಅವನಿಗೆ ತಕ್ಷಣ ಬರೋದು ಹೋಲಿಕೆ. ತುಂಬಾ ಕಾಮನ್ ಆದಂತ ಎಲಿಮೆಂಟ್ ಅದು. ಅವರವ್ರ ಲೆವೆಲ್ಗೆ ಹೋಲಿಸ್ಕೊಳ್ತಾರೆ. ನಮ್ಮೂರು ಸೂರ್ಯೋದಯ ಬೇರೆ, ಇದೇ ಬೇರೆ ಇದೆಯಲ್ಲ ಅನಿಸ್ಬೋದು. ನಮ್ಮೂರು ಗಾಳಿ ಬೇರೆ, ಇದೇ ಗಾಳಿ ಬೇರೆ ಅಲ್ಲ ಅನಿಸ್ಬೋದು. ಈ ನೀರಿನ ರುಚಿ ಬೇರೆ, ಆ ನೀರಿನ ರುಚಿ ಬೇರೆ. ಒಬ್ಬ ವರ್ತಕ ಮನಸ್ಸಿನ ವ್ಯಾಪಾರಿಗೆ ನಮ್ಮ ಕರೆನ್ಸಿ ಸ್ವಲ್ಪ ವೀಕ್ ಆಯ್ತಲ್ಲ ಅನ್ಬೋದು. ಪ್ರತಿ ಮನುಷ್ಯ ಒಂದು ಉಪಮೇಯ ಜೊತೆಗೆ ಬರ್ತಾನೆ, ಹೋಲಿಕೆ ಜೊತೆ ಬರ್ತಾನೆ. ಅದು ಹಂಗಿದೆ, ಇದು ಹಿಂಗಿದೆ, ಇದು ಹಂಗಿದೆ, ಹಿಂಗಿದೆ. ಇದರಿಂದ ಯಾರೂ ತಪ್ಪಿಸ್ಕೊಳ್ಳಾರ. ಬಹುಶಃ ಹೋಲಿಕೆಗಳೇ ಡಾಮಿನೇಟ್ ಆಗತ್ತೆ. ಅಲ್ಲಿ ಹೋಗಿದ ತಕ್ಷಣ ನಮ್ಮೂರು ಏರ್ಪೋರ್ಟ್ ಹೀಗಿದೆ, ನಮ್ಮೂರು ರಸ್ತೆ ಯಾಕೆ ಹಿಂಗಿದೆ, ಯಾಕೆ ಹಿಂಗಿಲ್ಲ ಬಂದ್ಬಿಡುತ್ತೆ. ಇದನ್ನಿಟ್ಕೊಂಡು ನನ್ನ ಎಲ್ಲ ಪ್ರವಾಸಿ ಬರವಣಿಗೆಯಲ್ಲಿ ಅಲ್ಲಲ್ಲಿ ಬರುತ್ತೆ. ಆದ್ರೆ ಇದರಲ್ಲಿ ಏನಾಯ್ತು ಅಂದ್ರೆ, ಅಮೆರಿಕದ ಜೊತೆಗೆ ಅಮೆರಿಕಕ್ಕೆ ಹೋದಂತಹ ಭಾರತೀಯರು ಭಾರತವನ್ನು ಹೋಲಿಸಿಕೊಂಡಾಗ ಹೇಗಿರುತ್ತೆ ಆ ಹಾಡು ನೋಡಿ. ಸ್ವಲ್ಪ ಪ್ರೋಸ್ ತರನೇ ಇದೆ. ಹೇಗಿದೆ ನಮ್ಮ ದೇಶ, ಹೇಗಿದೆ ನಮ್ಮ ಭಾಷೆ, ಪ್ರಶ್ನೋತ್ತರ ತರ ಇದೆ. 100 ಜನ್ಮಕ್ಕೆ ತರ ಹೆಚ್ಚು ಪೊಯಿಟಿಕ್ ನೆಲೆಗೆ ಹೋಗಲ್ಲ. ಆ ಥರ ಮಾಡುವಾಗ ಏನೇನು ಬೆಂಗಳೂರಿನ ವಿಚಾರಗಳು ಪ್ರಾತಿನಿಧಿಕವಾಗಿ ಕರ್ನಾಟಕದ ರಾಜಧಾನಿ ಆದ್ರಿಂದ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಆಗಬಹುದು, ಪುಷ್ಪಕ ಬಸ್ಸಿನ ಬಗ್ಗೆ ಇರಬಹುದು, BDS ಸೈಟಿಂಗ್ ರೇಟ್ ಇರಬಹುದು, ಇತ್ಯಾದಿಗಳನ್ನು ಹೇಳ್ತಾ ಇದ್ವಿ. ನೋಡಿದ್ರೆ ಎಷ್ಟು ಅಂಶಗಳು ಈಗಲೂ ನನಗೆ 100 ಜನ ರೀಲ್ಸ್ ಮಾಡಿ ಹಾಕ್ತಾರೆ ಅಂದ್ರೆ, ಕಾವೇರಿ ವಿವಾದ ಈಗ ಎಲ್ಲಿಗೆ ಬಂದಿದೆ, ಎಲ್ಲಿ ಶುರುವಾಯಿತು ಅದು ಅಲ್ಲೇ ನಿಂತಿದೆ. ಇವತ್ತು ಅದೇ ಜಗಳ ನಡೀತಾ ಇದೆ.
ಪರಿಹಾರವೇ ಸಿಕ್ಕಿಲ್ಲ, ಸಿಗೋಕ್ಕೆ ಸಾಧ್ಯ ಇಲ್ಲ ಸ್ಥಿತಿ ನಾವಿದ್ದೀವಿ. ಈ ಥರ ಒಂದು ಚಿತ್ರಗೀತೆ ಸಿನಿಮಾದಲ್ಲೂ ಸಲ್ಲಬೇಕು, ಸಿನಿಮಾದಲ್ಲಿ ಸಲ್ಲುವಾಗಲೂ ಸಿನಿಮಾ ಆಚೆಗೂ ನಿಲ್ಲಬೇಕು. ಸಿನಿಮಾಕ್ಕೆ ಸಲ್ಲೋದು ಒಂದಿರುತ್ತೆ, ಸಿನಿಮಾ ಆಚೆಗೆ ನಿಲ್ಲೋದು ಗೆಲ್ಲೋದು ಒಂದಾಗುತ್ತೆ. ಆ ಸಿನಿಮಾ ಆ ಹಾಡು ಗೆಲ್ತು. ಈಗಲೂ ಅಣ್ಣವರೇ ನಂಬರ್ 1 ಸ್ಟಾರ್ ಅಮ್ಮ. ಅಣ್ಣವ್ರು ಇಲ್ಲ, ಬಟ್ ಈಗಲೂ ನಿಜವಾದ ನಾಯಕ ಅವರೇ. ಇವತ್ತಿಗೂ ನಮ್ಮ ನಿಜವಾದ ನಾಯಕ. ಅನೇಕ ಮೌಲ್ಯಗಳ ವಿಷಯದಲ್ಲಿ ಅವರೇ. ಅದೊಂದು ಕಾಲಾತೀತವಾದ ಕೆಲಸ ಆ ಹಾಡಿನಲ್ಲಿ ಆಯಿತು. ಅದನ್ನು ಪ್ರೋಸ್ ಥರನೇ ಕ್ವಶನ್ ಅಂಡ್ ಆನ್ಸರ್ ಥರನೇ ಮನು ಭಾಳ ಚೆನ್ನಾಗಿ ಪೋಸ್ಟ್ ಮಾಡಿದ್ರು ಅದನ್ನು. ಇದರಲ್ಲಿ ಫಸ್ಟ್ ಟ್ಯೂನ್ ಬಂದಿದ್ದ ಫಸ್ಟ್ ಇಲ್ಲ ಅವ್ರು ನನಗೆ ಈ ಸಾಂಗು ಒನ್ ಆಫ್ ದ ಫ್ಯೂ ಸಾಂಗ್ಸ್ ನಾನು ಇಲ್ಲಿ ಬೆಂಗಳೂರಲ್ಲಿ ಕಂಪೋಸ್ ಮಾಡಿದ್ದು. ಅಮೆರಿಕದ ಇಲ್ಲ ಇದು ಆ್ಯಕ್ಚುಲಿ ಆಗಿದ್ದು ನಾನು ಬನಶಂಕರಿ ನಮ್ಮ ಮಿಲ್ವಾಸ್ ಮೇಲೆ ಇದ್ದೆ ಆವಾಗ ಅಮೆರಿಕ ಟೈಮ್ ರೆಕಾರ್ಡಿಂಗಲ್ಲಿ. ಆ್ಯಂಡ್ ಚಂದ್ರು ವಾಸ್ ಜಸ್ಟ್ ಲಿವಿಂಗ್ ಅಬೌಟ್ 2 blocks ಅಂತ ಹೇಳ್ಬೋದು. ಆವಾಗ ಹೇಳಿದ್ರು ಇದು ಒಂದು ಸಾಂಗ್ ಮಾಡಬೇಕು, ನಾನು ಓಪನಿಂಗ್ ಲೈನ್ಸ್ ನಿಮಗೆ ಕಳಿಸ್ತೀನಿ, ಯು ಕೀಪ್ ಸಮಥಿಂಗ್ ಇನ್ ಮೈಂಡ್, ಯು ಕಂಪೋಸ್ ಸಮಥಿಂಗ್, ಹಂಗೆ ಫಿನಿಶ್ ಮಾಡಿ ರೆಕಾರ್ಡ್ ಮಾಡೋಣ. ಸೊ ಐ ಗಾಟ್ ದಿಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ಹೋಗ್ತಿರೋವಾಗ ಐ ಪ್ಲೇಡ್ ಇಟ್ ಸಮ್ ಲಿಟಲ್ ಥಿಂಗ್ ಹಿಯರ್. ಹಾಗೆ ನಾವು ಸಾಂಗ್ ಫಿನಿಶ್ ಮಾಡಿದ್ರು. ಸೊ ಹಂಗೇನೆ ಇದು ಆ ಥರ ಹೋಗಿದ್ದು ಸಾಂಗ್. ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಮೆರಿಕ ಚಿತ್ರತೆ ಟೈಟಲ್ ಟ್ರ್ಯಾಕ್ ಹಾ 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 ಅಮೆರಿಕ. ನನಗೆ ಮನೋಮೂರ್ತಿ ಸರ್ ನಿಮ್ಮನ್ನ ಕೇಳಬೇಕು, ನಿಮ್ಗೆ ಅನ್ಸುತ್ತಾ ಎಲ್ಲೊಂದ್ ಕಡೆ ನೀವು ಅಲ್ಲಿ US ಅಲ್ಲೇ ಇದ್ದಿದ್ರಿಂದ ಅದರ ಒಂದು ಸೌಂಡ್ ನಾಗತಿಹಳ್ಳಿ ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದನ್ನ ಕೊಡೋದಕ್ಕೆ ಪ್ರಾಬಬ್ಲಿ ಯು ಆರ್ ಮೋರ್ ಎಕ್ವಿಪ್ಡ್ ದನ್ ಅದರ್ಸ್ ಅಂತ? ಹೌದು, ಡೆಫಿನೆಟ್ಲಿ ಹೆಲ್ಪ್ ಆಯಿತು. ಇನ್ನು ಯಾಕೆಂದರೆ ಚಂದ್ರು ಹೇಳಿದ್ದು ಬೇರೆ ಪ್ಲೇಸಸ್ ನಾವು ತೋರಿಸ್ತೀವಿ, ಈ ಜಾಗಗಳು ಹಿಯರ್ ಆ್ಯಕ್ಚುಲಿ ಟೋಲ್ಡ್ ಮೀ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ತೀವಿ, ಲಾಸ್ ವೇಗಸ್ ಹೋಗ್ತೀವಿ, ಆ ಥರ ಎಲ್ಲ. ಆ್ಯಂಡ್ ಸೊ BGMs ಅಂದರೆ ಮ್ಯೂಸಿಕ್ ಪೋರ್ಷನ್ಸ್ ಬರುತ್ತಲ್ಲ, ಅಲ್ಲಿ ಐ ಯೂಸ್ಡ್ ಟ್ಯೂನ್ಸ್ ದಟ್ ಆರ್ ರೆಪ್ರೆಸೆಂಟೇಟಿವ್ ಆಫ್ ದಟ್ ಏರಿಯಾ. ಸ್ಯಾನ್ ಫ್ರಾನ್ಸಿಸ್ಕೋ ಇರ್ಬೋದು, ಲಾಸ್ ವೇಗಸ್ ಇರ್ಬೋದು, ಈ ಥರ. ಸೊ ಅದು ಡೆಫಿನೆಟ್ಲಿ ಹೆಲ್ಪ್ ಆಯಿತು. ಆ್ಯಂಡ್ ಅಮೆರಿಕಾದು ದಟ್ ವಾಸ್ ಈಸಿ.